ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಗೀ ರೈಸ್, ಚಪಾತಿ, ರೊಟ್ಟಿ ಜೊತೆ ಎಲ್ಲ ಸೇವಿಸಬಹುದಾದಂತಹ ಸೂಪರ್ ಕಾಂಬಿನೇಷನ್ ಒಂದು ಚಿಕನ್ ಕರಿ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹೋಟೆಲಲ್ಲೆಲ್ಲ ಸಿಗುತ್ತೆ ನೋಡಿ, ಅದೇ ರೀತಿ ಟೇಸ್ಟಿಯಾಗಿರುವ ತಿಕ್ ಗ್ರೇವಿಯಾಗಿರುವ ಸೂಪರ್ ಒಂದು ಚಿಕನ್ ಕರಿ. ಒಳ್ಳೆ ಟೇಸ್ಟ್, ಅದೇ ರೀತಿ ತುಂಬ ಸುಲಭ ನಮಗೆ ಮಾಡಲಿಕ್ಕೆ. ನೋಡಿ, ಫಸ್ಟಿಗೆ ನಾನು ಈ ಚಿಕನ್ ಕರಿ ಮಾಡಲಿಕ್ಕೆ 3/4 kg ಚಿಕನನ್ನು ತಂದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಇನ್ನೊಂದು ಸೈಡಿಗೆ ಇಡೋಣ. ಇನ್ನು ಇದಕ್ಕೆ ಒಂದು ಮೀಡಿಯಮ್ ಸೈಜಿದು 2 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಇನ್ನು ಇದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡಲಿಕ್ಕೆ ಒಂದು ಪಾತ್ರೆಗೆ ನಾನೊಂದು ಅರ್ಧ ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ. ಅರ್ಧ ಚಮಚ ಸೋಂಪು, ದೊಡ್ಡ ಜೀರಿಗೆ ತಗೊಂಡಿದ್ದೀನಿ. ಇನ್ನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್, ಕರಿಮೆಣಸು, ಇನ್ನು ಸ್ವಲ್ಪ ಗೇರು ಬೀಜ, ಮತ್ತು ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಬಾದಾಮಿಯನ್ನು ತಗೊಳ್ಳಿ. ಬಾದಾಮಿ ಇಲ್ಲದಿದ್ದರೆ ಅದರ ಬದಲು ಸ್ವಲ್ಪ ಜಾಸ್ತಿ ಗೇರು ಬೀಜ ಹಾಕಿ, ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣು, ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಅಥವಾ ಒಣ ಕೊಬ್ಬರಿ ಆದರೂ ಆಗುತ್ತೆ. ಇನ್ನು ಒಂದು ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಅದಕ್ಕೆ ನಾವು ತೆಗೆದಿಟ್ಟಿರುವಂತಹ ಜೀರಿಗೆ, ಸೋಂಪು, ಮತ್ತು ನಮ್ಮದು ಗೇರು ಬೀಜ, ಆಲ್ಮಂಡ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಹಾಕಿ ಲೈಟಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಇದಕ್ಕೆ ನಮಗೆ ಒಣ ಕೊಬ್ಬರಿ ಅಥವಾ ತುರಿದಿರುವ ತೆಂಗಿನಕಾಯಿಯನ್ನು ಹಾಕಿ ಅದನ್ನು ಸಹ ಲೈಟಾಗಿ ಇದೇ ರೀತಿ ಉರಿಬೇಕು. ಇನ್ನು ಇದಕ್ಕೆ ಮೀಡಿಯಮ್ ಸೈಜ್ ಇದೊಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸಬೇಕು. 5 ನಿಮಿಷ ಆದ ತಕ್ಷಣ ಇದೇ ರೀತಿ ಬೇಯುತ್ತೆ ನೋಡಿ. ಇನ್ನಿದು ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಇದೇ ರೀತಿ ಇದನ್ನು ಗ್ರೈಂಡ್ ಮಾಡಬೇಕು. ಇನ್ನು ಈ ಮಸಾಲೆನ ಸೈಡಿಗೆ ಇಡೋಣ. ಇನ್ನು ಸ್ವಲ್ಪ ಪುಡಿ ಬೇಕು ನಮಗೆ ಕರಿ ಮಾಡಲಿಕ್ಕೋಸ್ಕರ. ಅದಕ್ಕೋಸ್ಕರ ಒಂದು ಪಾತ್ರೆಗೆ ನಾನಿಲ್ಲಿ 2 ಚಮಚ ಚಿಲ್ಲಿ ಪೌಡರ್, ಮೆಣಸಿನ ಪುಡಿಯನ್ನು ತಗೊಂಡಿದ್ದೀನಿ. ನಿಮಗೆ ಕಾಶ್ಮೀರಿ ಚಿಲ್ಲಿ ಆದರೆ ಅದು ತಗೋಬೋದು, ಇಲ್ಲ ಖಾರದ ಮೆಣಸಿನ ಪುಡಿ ಆದರೆ ಅದಾದರೂ ತಗೋಬೋದು. ಇನ್ನು ಅದೇ ರೀತಿ 2 ಚಮಚ ಧನಿಯಾ ಪುಡಿ, ಕೊರಿಯಂಡರ್ ಪೌಡರನ್ನು ತಗೊಂಡಿದ್ದೀನಿ. ಇನ್ನು ಇದಕ್ಕೆ ಮಸಾಲೆ, ಗರಂ ಮಸಾಲೆ ಪುಡಿಯನ್ನು ತಗೊಂಡಿದ್ದೀನಿ. ನಾನಿದು ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲೆ 1 ಚಮಚ ತಗೊಂಡಿದ್ದೀನಿ. ಇನ್ನು ಸ್ವಲ್ಪ ಅರಶಿನ ಹುಡಿಯನ್ನು ಸಹ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ಇಡೋಣ. ಇನ್ನು ಒಂದು ಪಾನ್ ಬಿಸಿ ಆಗಲಿಕ್ಕೆ ಇಡೋಣ. ಆ ಪಾನ್ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಮಗೆ 3ರಿಂದ 4 ಚಮಚ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಬೇ ಲೀಫ್, ಬಿರಿಯಾನಿ ಎಲೆಯನ್ನು ಹಾಕಿದ್ದೀನಿ. ಇನ್ನು ಇದಕ್ಕೆ 3 ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕನುಸಾರ ಹಾಕಿ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಹಾಕಿ ಇದು ಲೈಟಾಗಿ ಫ್ರೈ ಆಗಿ ಒಳ್ಳೆ ಸ್ಮೆಲ್ ಬರಬೇಕು. ಆವಾಗ ನಾವು ಕಟ್ ಮಾಡಿಟ್ಟಿರುವ 2 ಈರುಳ್ಳಿಯನ್ನು ಇದಕ್ಕೆ ಹಾಕಿ ಲೈಟಾಗಿ ಇದೇ ರೀತಿ ಫ್ರೈ ಮಾಡಬೇಕು. ಇನ್ನು ಇದಕ್ಕೆ 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಅದನ್ನು ಕುಟ್ಟಿ ಹಾಕಿದರೂ ಆಗುತ್ತೆ. ನಾನಿವಾಗ ಕುಟ್ಟಿ ಹಾಕಿದ್ದೀನಿ. ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವು ತೆಗೆದಿಟ್ಟಿರುವಂತಹ ಮಸಾಲೆ ಪುಡಿಗಳಿದೆಯಲ್ಲ, ಮೆಣಸಿನ ಪುಡಿ, ಮತ್ತು ಧನಿಯಾ ಪುಡಿ, ಮತ್ತು ಅರಶಿನ ಹುಡಿ, ಇದನ್ನು ಹಾಕಿ ಫ್ರೈ ಮಾಡಬೇಕು. ಇನ್ನು ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ನೋಡಿ. ಆಮೇಲೆ ನಾವು ಕ್ಲೀನ್ ಮಾಡಿ ಇಟ್ಟಿರುವಂತಹ ಚಿಕನನ್ನು ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಆ ಮಸಾಲೆ ಎಲ್ಲ ಕಡೆ ತಾಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಇನ್ನೊಂದು ಸರ್ತಿ ಮಸಾಲೆ ಎಲ್ಲ ಕಡೆ ತಾಗುವ ಹಾಗೆ, ಉಪ್ಪು ಮಸಾಲೆ ಎಲ್ಲ ಕಡೆ ತಾಗುವ ಹಾಗೆ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು 5ರಿಂದ 10 ನಿಮಿಷ ನಾವು ಇದನ್ನು ಬೇಯಿಸಬೇಕು. ನೋಡಿ, ಇವಾಗ 5ರಿಂದ 10 ನಿಮಿಷ ಬೇಯಿಸಿದರೆ ಆಲ್ಮೋಸ್ಟ್ ನಮ್ಮದು ಚಿಕನ್ ಎಲ್ಲ ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಚೂರ್ಸ ನೀರು ಹಾಕಿಲ್ಲ, ಅದೇ ನೀರಲ್ಲಿ ನಾವು ಇದನ್ನು ಬೇಯಿಸಬೇಕು. ಇನ್ನು ನೋಡಿ, ನಾವು ರುಬ್ಬಿಟ್ಟಿರುವ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಮಸಾಲೆಯನ್ನು ಸಹ ಹಾಕಿ ಸ್ವಲ್ಪ ನೀರು, ಮಿಕ್ಸಿ ಜಾರನ್ನೆಲ್ಲ ಕ್ಲೀನ್ ಮಾಡಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಒಂದು ಹದಕ್ಕೆ ಇರಬೇಕು, ಯಾಕಂದರೆ ಚಿಕನಲ್ಲಿ ಇನ್ನೂ ಸ್ವಲ್ಪ ನೀರು ಬಿಡುತ್ತೆ. ನೀರು ಜಾಸ್ತಿ ಆದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಇದೇ ರೀತಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ನಾವು ಬೇಯಿಸಬೇಕು. ನಾನಿವಾಗ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಇದೇ ರೀತಿ ಮಿಕ್ಸ್ ಮಾಡಿ ಇನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸಬೇಕು. 5 ನಿಮಿಷ ಆದಮೇಲೆ ಒಂದು ಸರ್ತಿ ಇದೇ ರೀತಿ ಒಮ್ಮೆ ಮಿಕ್ಸ್ ಮಾಡಬೇಕು, ಓಪನ್ ಮಾಡಿ. ಅದೇ ರೀತಿ ಚಿಕನ್ ಎಲ್ಲ ಚೆನ್ನಾಗಿ ಬೇಯುವವರೆಗೆ ನಾವು ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಬೇಕು. ಈಗ ಇದನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸೋಣ.
ನೋಡಿ 5 ನಿಮಿಷ ಆದಮೇಲೆ ಇದೇ ರೀತಿ ಒಂದು ಸರ್ತಿ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ರೀತಿ ಒಂದು 2-3 ಸರ್ತಿ ನಾವು ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ನಮ್ಮದು ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ಇವಾಗ ಚಿಕನ್ ಕರಿ ಆಲ್ಮೋಸ್ಟ್ ರೆಡಿ ಆಯಿತು. ಇನ್ನು ನಾವು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ತೆಗೆದು ಒಂದು ಪಾನಲ್ಲಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಇದೇ ರೀತಿ ಕೈಯಲ್ಲಿ ಪುಡಿ ಮಾಡಿ ಹಾಕಬೇಕು. ಈ ಪ್ರೊಸೀಜರನ್ನು ಸ್ಕಿಪ್ ಮಾಡಬೇಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಸ್ತೂರಿ ಮೇಥಿ ಹಾಕಿದರೆ. ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಹಾಕಿದರೂ ಆಗುತ್ತೆ. ಆಮೇಲೆ ಮುಚ್ಚಿಟ್ಟು ಒಂದು 5-10 ನಿಮಿಷ ಬಿಟ್ಟರೆ ಇದೇ ರೀತಿ ತಿಕ್ ಗ್ರೇವಿ ಆಗಿರುವ ಸೂಪರ್ ಆಗಿರುವ ನಮ್ಮದು ಚಿಕನ್ ಕರಿ ಇಲ್ಲಿ ರೆಡಿ ಆಯಿತು. ಈ ಚಿಕನ್ ಕರಿ ನಮ್ಮದು ಗೀ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ. ಅದೇ ರೀತಿ ನಮಗೆ ಚಪಾತಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ ಎಲ್ಲ ಒಳ್ಳೆ ಸೂಪರ್ ಆಗಿರುವಂತಹ ಚಿಕನ್ ಕರಿ. ಒಂದು ಸಾರಿ ಆದರೂ ಇದೇ ರೀತಿ ಚಿಕನ್ ಕರಿಯನ್ನು ಟ್ರೈ ಮಾಡಿ ನೋಡಿ. ಬೇಕಂದರೆ ಸ್ವಲ್ಪ ಸಾರು ಜಾಸ್ತಿ ಹಾಕ್ಬೋದು, ಆದರೆ ಸ್ವಲ್ಪ ತಿಕ್ಕಾಗಿದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ.